ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಬಿಜೆಪಿ ಧರ್ಮಯಾತ್ರೆಯನ್ನ ಈಗ ಶುರು ಮಾಡಿದೆ. ಇವತ್ತು ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಧರ್ಮ ರಕ್ಷಣಾ ಯಾತ್ರೆ ಹೊರಟಿದೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಧರ್ಮ ರಕ್ಷಣಾ ಯಾತ್ರೆ ಈಗ ಆರಂಭ ಆಗಿದೆ. 500ಕ್ಕೂ ಹೆಚ್ಚು ಭಕ್ತಾದಿಗಳ ಜೊತೆ ಧರ್ಮ ರಕ್ಷಣಾ ಯಾತ್ರೆಯಲ್ಲಿ ಖುದ್ದು ಶಾಸಕ ಸತೀಶ್ ರೆಡ್ಡಿ ಭಾಗಿಯಾಗಿದ್ದಾರೆ. ನೋಡ್ತಾ ಇದ್ದೀವಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಈಗ ಧರ್ಮ ರಕ್ಷಣಾ ಯಾತ್ರೆ ಆರಂಭ ಆಗಿದೆ. ಬೆಂಗಳೂರಿನ ಹೊರವಲಯದ ಮಾದಾವರ ಸಮೀಪದ ನೈಸ್ ರಸ್ತೆ ಬಳಿ ಕಾರ್ಯಕರ್ತರು ಜಮಾಯಿಸಿದ್ರು. ಇವರೆಲ್ಲ ಕೂಡ ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಕಾರ್ಯಕರ್ತರು. ಅಲ್ಲಿನ ಸ್ಥಳೀಯ ಶಾಸಕ ಎಂ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಈಗ ಧರ್ಮ ರಕ್ಷಣಾ ಯಾತ್ರಾ ಆರಂಭ ಆಗಿದೆ. ಎಲ್ಲರೂ ಕೂಡ ನೇರವಾಗಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. 500ಕ್ಕೂ ಹೆಚ್ಚು ವಾಹನಗಳಲ್ಲಿ ಈಗ ಬೆಂಗಳೂರಿನಿಂದ ಧರ್ಮಸ್ಥಳದತ್ತ ಹೊರಟಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಧರ್ಮಸ್ಥಳವನ್ನು ತಲುಪತ್ತೆ ಈ ರಕ್ಷಣಾ ಯಾತ್ರಾ. ದೇವರ ದರ್ಶನದ ಬಳಿಕ ಹೆಗ್ಡೆ ಅವರನ್ನ ಭೇಟಿಯಾಗ್ತಾರೆ ಶಾಸಕ ಎಂ ಸತೀಶ್ ರೆಡ್ಡಿ. ನೋಡ್ತಾ ಇದ್ದೀವಿ, ಅವರು ಪೂಜೆಯನ್ನ ಸಲ್ಲಿಕೆ ಮಾಡಿ ಬೆಂಗಳೂರಿನ ಹೊರವಲಯದ ಮಾದಾವರ ಸಮೀಪದ ನೈಸ್ ರಸ್ತೆಯ ಬಳಿ ಅಲ್ಲಿಂದ ಧರ್ಮ ರಕ್ಷಣಾ ಯಾತ್ರವನ್ನ ಹೊರಟಿದ್ದಾರೆ. 500ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಒಂದು ರಕ್ಷಣಾ ಯಾತ್ರದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ. ನೇರವಾಗಿ ಧರ್ಮಸ್ಥಳಕ್ಕೆ ತೆರಳುತ್ತಾರೆ. ಇನ್ನು ಶಾಸಕ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಆರಂಭ ಆಗಿರುವಂತಹ ಧರ್ಮ ರಕ್ಷಣಾ ಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಶಾಸಕ ಸತೀಶ್ ರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಗಣಪತಿ ಮಾತುಕತೆಯನ್ನು ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಧರ್ಮಸ್ಥಳ ದೇಗುಲಕ್ಕೆ ಅಪಪ್ರಚಾರ ಮಾಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಒಂದು ಸುತ್ತು ರಕ್ಷಣಾ ಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ದಿನದಿಂದ ದಿನಕ್ಕೆ ಒಂದೊಂದು ಕ್ಷೇತ್ರದಿಂದ ಈಗಾಗಲೇ ರಕ್ಷಣಾ ಯಾತ್ರೆ ಆರಂಭಗೊಂಡಿತ್ತು. ಇವತ್ತು ಕೂಡ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಅಂದ್ರೆ ಧರ್ಮಸ್ಥಳ ರಕ್ಷಣಾ ಯಾತ್ರೆ ಈಗಾಗಲೇ ಆರಂಭಗೊಂಡಿರುವಂತದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸ್ವತಃ ಶಾಸಕ ಸತೀಶ್ ರೆಡ್ಡಿ ಅವರೇ ಇದ್ದಾರೆ. ಸರ್, ಧರ್ಮಸ್ಥಳ ರಕ್ಷಣಾ ಯಾತ್ರೆ ತಾವು ಯಾವ ಗುಣಕ್ಕೋಸ್ಕರ ಅಥವಾ ಏನ್ ಆಗಿದೆ ಅಂತ ತಮ್ಮ ಕ್ಷೇತ್ರದಿಂದ ಇವತ್ತು ಹೋಗ್ತಾ ಇರೋದು? ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಕೆಲವರು ಯೂಟ್ಯೂಬರ್ಸ್ ಇರ್ಬೋದು, ಮತ್ತೆ ಕೆಲವರು ಎಡಚರರು, ಏನು ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡುವಂತ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಎಡಚರರು ಅಂತ ಅವರೇ ಕೋಟ್ ಮಾಡಿದಂಥದ್ದು, ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೋಟ್ ಮಾಡಿರೋಂಥದ್ದು ತಮಗೆಲ್ಲ ಕೂಡ ಗೊತ್ತಿದೆ. ಷಡ್ಯಂತ್ರ ನಡೀತಾ ಇದೆ ಅಂತ. ಅಂದ್ರೆ ಸರ್ಕಾರ ಕಣ್ಮುಚ್ಕೊಂಡಿದೆಯಾ? SIT ತನಿಖೆ ಕೊಟ್ಟಿದ್ದು ಯಾರು? ನೀವು ಈ ರೀತಿ ಯಾರೋ ಬಂದು ದಾರಿಯಲ್ಲಿ ಏನೋ ಒಂದು ಕಂಪ್ಲೇಂಟ್ ಮಾಡಿದಾಗ ಹೋಗಿ ಧರ್ಮಸ್ಥಳದಲ್ಲಿ ನೀವು ಅಗತ್ಯ ಮಾಡಿದ್ರೆ 20 ಗುಂಡಿಗಳನ್ನ ತೆಗೆದಿದ್ದೀರಾ. ಇವಾಗವರೆಗೂ ಏನೂ ಸಿಕ್ಕದೇ ಇದ್ದಾಗ ನೀವೀಗ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ ಹೋಗಿದ್ದೀರಾ. ಮೊದಲೇ ಯಾಕೆ ನೀವು ಅವ್ರನ್ನ ವಿಚಾರಣೆ ಮಾಡಿಲ್ಲ? ಅವರು ಸರಿ ಇದೆಯಾ ಅವ್ರು ಹೇಳ್ತಾರೋ ನ್ಯೂಸು, ಮತ್ತೆ ಅಲ್ಲಿ ಬುರುಡೆ ಎಲ್ಲಿಂದ ತಗೊಂಡ್ಬಂದ, ಇವೆಲ್ಲವನ್ನ ನಾವು ವಿಧಾನಸಭೆಯಲ್ಲೂ ಪ್ರಶ್ನೆ ಮಾಡಿದ್ದೇವೆ. ಈಗ ಏನು ಧರ್ಮಸ್ಥಳದ ಬಗ್ಗೆ ನಿನ್ನೆ ಮೊನ್ನೆ ಆಗಿರೋಂಥದ್ದು, ಅರೆಸ್ಟ್ ಆಗಿದ್ದಾರೆ ಕೆಲವರೆಲ್ಲ, ಮತ್ತೆ ನಿನ್ನೆನೂ ಕೂಡ ಅನನ್ಯ ಪ್ರಕರಣದಲ್ಲಿ ಏನು ಉಲ್ಟಾ ಹೊಡೆದಿದ್ದಾರೆ, ಇವೆಲ್ಲ ನೋಡಿದಾಗ ಅಪಪ್ರಚಾರ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಧರ್ಮಸ್ಥಳದ ಭಕ್ತಾದಿಗಳಾದ ನಾವು ಮಂಜುನಾಥನ ಒಂದು ಕೃಪೆಗೆ ಪಾತ್ರ ಆಗಬೇಕು. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ. ಹಿಂದೂ ಧರ್ಮದಲ್ಲಿ ನಾವು ಯಾರನ್ನು ಕೂಡ ಅವಹೇಳನ ಮಾಡಬಾರ್ದು. ನಾವು ಅದು ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅವರವ್ರ ದೇವರು ಅವ್ರಿಗೆ ಹೆಚ್ಚು. ಹಿಂದೂಗಳಾಗಿ ಕೆಲವರೆಲ್ಲ ಹಿಂದೂಗಳ ದೇವಸ್ಥಾನದ ಬಗ್ಗೆನೇ ಮಾತಾಡೋಂಥದ್ದು ನೋಡ್ತಾ ಇದ್ರೆ ತುಂಬಾ ನೋವಾಗ್ತದೆ. ಆ ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ನಿಮ್ಮ ಈ ರಕ್ಷಣಾ ಯಾತ್ರೆ ಹೇಗಿರುತ್ತೆ? ರೂಪರೇಷೆಗಳು ಎಲ್ಲರೂ ಕೂಡ ಸುಮಾರು ಒಂದು 300ಕ್ಕಿಂತ ಹೆಚ್ಚು ಕಾರುಗಳಲ್ಲಿ, ಒಂದು 6-7 ಬಸ್ಸಲ್ಲಿ ಕೂಡ ಹೊರಟಿದ್ದೇವೆ. ಎಲ್ಲರಿಗೂ ಹೇಳಿದ್ದೇವೆ, ನಾವು ಒಂದು ಲೈನಲ್ಲಿ ಹೋಗ್ಬೇಕು, 70 ಕಿಲೋಮೀಟರ್ ಸ್ಪೀಡ್ಗಿಂತ ಸ್ಪೀಡ್ ಹೋಗಬಾರ್ದು, ಮತ್ತೆ ಒಂದು 40-50 ಅಡಿ ಡಿಸ್ಟೆನ್ಸ್ ಇಟ್ಕೊಂಡಿರ್ಬೇಕು. ಮತ್ತೆ ಮಧ್ಯಾಹ್ನ ಹಾಸನಲ್ಲಿ ಒಂದು ಬ್ರೇಕ್, ಊಟಕ್ಕೆ ಬ್ರೇಕು, ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಒಂದು 2 ಗಂಟೆ ಅಷ್ಟೊತ್ತಿಗೆ ತಲುಪಬೇಕು ಅಂತ ನಾವು ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ. ಎಲ್ಲರನ್ನೂ ಕೂಡ ನಾವು ಒಟ್ಟಾಗಿ ಕರ್ಕೊಂಡೋಗಿ ದರ್ಶನ ಮಾಡಿ ಇವತ್ತು ಸಂಜೆ ವಾಪಸ್ ಮತ್ತೆ ರಾತ್ರಿ ಬರುವಂತ ಕೆಲಸ ನಾವು ಮಾಡ್ತೇವೆ. ಧರ್ಮಸ್ಥಳದ ಒಂದು ಭಾವನೆಗಳನ್ನು ಕೆರಳಿಸಿರುವಂತ ಕೆಲವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಆಗ್ತದೆ. ಇದಕ್ಕೆ ಸೊಪ್ಪಾಕಿ ನೀರು ಸುರಿದು ಬೆಳೆಸಿದಂತ ಕಾಂಗ್ರೆಸ್ಗೂ ಕೂಡ ಪಾಠ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇನೆ. ಒಂದಲ್ಲ ಒಂದು ಹಿಂದುತ್ವದ ದೇವಸ್ಥಾನಕ್ಕೆ ಇರ್ಬೋದು ಅಥವಾ ಹಿಂದುತ್ವಕ್ಕೆ ಇರ್ಬೋದು, ಎಲ್ಲ ಒಂದ್ ಕಡೆ ಧಕ್ಕೆ ಉಂಟಾಗ್ತಿರುವಂತದ್ದು. ಈ ಮೂಲಕ ನೀವು ಕೊಡುವಂತ ಸಂದೇಶಗಳೇನು ಅಂತ ನೋಡಿ. ಶಬರಿಮಲೆ, ತಿರುಪತಿ, ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಆದ್ರಿಂದ ದೇಶದಲ್ಲಿ
ಬೇರೆಯವ್ರು ಬಂದು ನಮಗೆ ತೊಂದರೆ ಕೊಟ್ಟಿದ್ದಕ್ಕಿಂತ ಇಲ್ಲಿರೋಂಥವ್ರು ತೊಂದರೆ ಕೊಟ್ಟಿರೋದೇ ಹೆಚ್ಚು, ಸಾವಿರಾರು ವರ್ಷಗಳ ಇತಿಹಾಸ ತೆಗೆದ್ರೆ. ಆದ್ರಿಂದ ಯಾರು ಬೆನ್ನಿಗೆ ಚೂರಿ ಹಾಕೋರು ಇದ್ದಾರೆ ಅವರಿಗೆ ಪಾಠ ಆಗಬೇಕು. ವಿಧಾನಸೌಧ ಒಳಗಡೆ ಬಂದು ಪಾಕಿಸ್ತಾನಕ್ಕೆ ಯಾರು ಜಿಂದಾಬಾದ್ ಹೇಳ್ದಂಥವ್ರು ಯಾರು? ಆ ಪಕ್ಷ ಏನ್ ಮಾಡ್ತಾವ್ರನ್ನ? ಈ ರೀತಿ ಷಡ್ಯಂತ್ರವನ್ನ ದೇಶದ ವಿರುದ್ಧ ಮತ್ತೆ ಧರ್ಮದ ವಿರುದ್ಧ ಮಾಡ್ತಾ ಇರೋಂಥವ್ರಿಗೆಲ್ಲೋ ಒಂದು ಕಡೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಅದು ತುಂಬಾ ನೋವು ಅನಿಸ್ತಾ ಇದೆ ನನಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಬುರುಡೆ ಪ್ರಕರಣಕ್ಕೆ ಏನಂತ ಹೇಳ್ತೀರಾ? ಯಾಕಂದ್ರೆ ಇದು ನಿಜನೋ ಅಥವಾ SIT ಒಂದ್ ಕಡೆ ತನಿಖೆ ಮಾಡ್ತಿರುವಂತದ್ದು, ಇಲ್ಲೊಂದ್ ಕಡೆ ಬಿಜೆಪಿಯವರು ಕೂಡ SIT ತನಿಖೆ ಸ್ವಾಗತ ಮಾಡಿ ಬಟ್ ಅಲ್ಲಿ ಏನೂ ಇಲ್ಲ ಅನ್ನೋದು ಕೂಡ ನೀವು ಕೂಡ ಪ್ರೂವ್ ಮಾಡ್ತಿರುವಂತದ್ದು. ಏನ್ ನಡೀತಾ ಇದೆ ನೋಡಿ, ಧರ್ಮಸ್ಥಳದ ಹೆಗಡೆ ಅವರು ಕೂಡ ಧರ್ಮಾಧಿಕಾರಿಗಳು ಅವರು ಸ್ವಾಗತ ಮಾಡಿದ್ರು. ಏನು ಈ ಒಂದು SIT ತನಿಖೆ ಅಂದಾಗ. ಆದ್ರೆ SIT ತನಿಖೆಗೆ ಅವನು ಬುರುಡೆ ಹಿಡ್ಕೊಂಡ್ ಬಂದಲ್ಲ, ಅವ್ರನ್ನ ಯಾಕೆ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ನಾವು ತನಿಖೆ ಮಾಡಿ SIT ಮಾಡಿ. ಆದ್ರೆ ಅವನು ಕಂಪ್ಲೇಂಟ್ ಕೊಟ್ಟನಲ್ಲ, ಆತನ ಸರಿ ಇದಾನ ಇವನು ಹಿನ್ನೆಲೆ ಏನು? ನಾವು ಈಗ ನೆನೆ ಅನನ್ಯ ಪ್ರಕರಣದಲ್ಲಿ ಉಲ್ಟಾ ಹೊಡೆದ್ರು, ಅವನು ನಾಳೆ ಬೆಳಗ್ಗೆ ಉಲ್ಟಾ ಹೊಡಿತಾನೆ, ಇಲ್ಲ ನಾನು ಹಾಸ್ಪಿಟ್ಲ್ ಹುಚ್ಚಾಸ್ಪತ್ರೆಯಿಂದ ಬಂದೆ ಅಂತ ಹೇಳ್ತಾನೆ. ಆಗ ಸರ್ಕಾರ ತಲೆ ತಗ್ಸುವಂತದ್ದಾಗ್ತದೆ. ಆದ್ರಿಂದ ನಾವು ಮೊದಲಿಂದ ಇದನ್ನ ಹೇಳ್ತಾನೆ ಬಂದಿದ್ದು. ಈಗಲೂ ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇವೆ, ಯಾರ್ಯಾರು ಇದರಿಂದ ಇದ್ದಾರೆ ಒದ್ದು ಒಳಗಡೆಗೆ ಹಾಕ್ಬೇಕು ಅವ್ರು. ಆಗ ಮಾತ್ರನೇ ಮುಂದಿನ ದಿನಗಳಲ್ಲಿ ಈ ರೀತಿ ಜನ ಹೊರಗಡೆ ಬರೋದಿಲ್ಲ ಅಂತ ನಾವು ಹೇಳ್ಬೋದು. ಧರ್ಮಸ್ಥಳ ದೇಗುಲಕ್ಕೆ ಸತೀಶ್ ರೆಡ್ಡಿ ಅವರಿಗೆ ಎಷ್ಟು ದಿನಕ್ಕೆ ಹೋಗ್ತಾರೆ ಅಥವಾ ಅದ್ರ ಮೇಲೆ ಭಾವನೆಗಳು ಹುಟ್ಟಿದ್ದು ಹೇಗೆ ನಿಮಗೆ? ನೋಡಿ, ನಾನು ಸುಮಾರು 5-6 ವರ್ಷ ಇದ್ದಾಗ ನಮ್ಮ ತಂದೆ ತಾಯಿಗಳ ಜೊತೆ ಹೋಗಿರೋಂಥದ್ದು. ಆಗ್ಲಿಂದ ಇವತ್ತವರೆಗೂ ಒಂದು 100ಕ್ಕಿಂತ ಹೆಚ್ಚು ಬಾರಿ ನಾವು ಧರ್ಮಸ್ಥಳಕ್ಕೆ ಹೋಗಿರ್ಬೋದು, ದೇವರ ದರ್ಶನವನ್ನು ಪಡೆದಿರ್ಬೋದು. ಈಗ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇರೋಂಥದ್ದು ನನ್ನ ಪುಣ್ಯ, ಪೂರ್ವಜನ್ಮದ ಪುಣ್ಯ. ಆ ಭಗವಂತನ ಒಂದು ಆಶೀರ್ವಾದ ಪಡೆದು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು. ಮತ್ತೆ ಧರ್ಮಸ್ಥಳದ ಬಗ್ಗೆ ಏನು ಜನಗಳಿಗೆ ಭಾವನೆ ಇದೆ, ಆ ಭಾವನೆಗಳಿಗೆ ನಾವೆಲ್ಲ ಸ್ಪಂದನೆ ಮಾಡಿ ನಾವು ಕೂಡ ಧರ್ಮಸ್ಥಳದ ಒಟ್ಟಿಗೆ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನ ರಾಜ್ಯದ ದೇಶದ ಜನತೆಗೆ ಕೊಡಬೇಕು ಅಂತಾನೆ ನಾವು ಈ ಯಾತ್ರೆಗೆ ಹೊರಟಿದ್ದೇವೆ. ಇವಿಷ್ಟು ಸತೀಶ್ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.